ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದಿನ ಮೀನ್ಸ್ ಜೂನ್ 6ರ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 25 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನ ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ, ಸರಿನಾ? ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆಲ್ಲರಿಗೂ ಸಹ ಗೊತ್ತಿರಬಹುದು, ಎಸ್ಟರ್ಡೇ ಸ್ಟೇಟ್ ಗೌರ್ಮೆಂಟಿನ PC ಕಾಲ್ ಫಾರ್ಮ್ ಆಗಿದೆ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ ಫಾರ್ಮ್ ಆಗಿದೆ. ನಾನ್ HK ವಿಭಾಗದಲ್ಲಿ ಹಾಗೆ HK ವಿಭಾಗದಲ್ಲಿ ಎರಡರಲ್ಲೂ ಸಹ ಸಪರೇಟ್ ಆಗಿ ಹುದ್ದೆಗಳನ್ನು ಬಿಟ್ಟಿದ್ದಾನೆ. ಓಕೆ, ಅಪ್ರಾಕ್ಸಿಮೇಟ್ಲಿ ಏನಿಲ್ಲ ಅಂತಂದ್ರೂ ಸಹ 4,000 ಪೋಸ್ಟ್ಗಳು ಕಾಲ್ ಫಾರ್ಮ್ ಆಗಿದೆ. ಸ್ಟೇಟ್ ಗೌರ್ಮೆಂಟ್ಗೆ ಓದ್ತಾ ಇರತಕ್ಕಂಥ ಆಸ್ಪಿರೆಂಟ್ಸ್ಗಳು ಸಹ ಕರೆಂಟ್ ಅಫೇರ್ಸ್ ಕ್ಲಾಸ್ನ ಕೇಳ್ತಾ ಇರ್ತೀರಾ. ಅವರಿಗೆ ಒಂದು ಇನ್ಫಾರ್ಮೇಷನ್ ಏನು ಹೇಳೋದು ಅಂತಂದರೆ, ಈ ವರ್ಷ ಈ ಪೊಲೀಸ್ ಏನು ರಿಕ್ರೂಟ್ಮೆಂಟ್ ಏನಿದೆ ಅಲ್ವಾ, ಇದನ್ನು ನಡೆಸ್ತಾ ಇರತಕ್ಕಂಥ ಸಂಸ್ಥೆ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸ್ತಾ ಇದ್ದಾರೆ. ನಿಮಗೆ ಇದಕ್ಕಿಂತ ಪ್ರೀವಿಯಸ್ಲಿ ಹೇಳಿದ್ದೀನಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನಿದಾರಲ್ವಾ, KE ಅವರು ಏನಿದಾರಲ್ವಾ, ಇವರು ಸೆಂಟ್ರಲ್ ಗೌರ್ಮೆಂಟಿನ ಕರೆಂಟ್ ಅಫೇರ್ಸ್ ಕ್ವಶನ್ಗಳ ಪ್ಯಾಟರ್ನನ್ನು ಫಾಲೋ ಮಾಡ್ತಾರೆ. ಓಕೆ, ಬೇರೆ ಕ್ವಶನ್ಗಳು ನಿಮಗೆ ಸ್ಟೇಟ್ ಗೌರ್ಮೆಂಟ್ ರಿಲೇಟೆಡ್ ಆ್ಯಂಡ್ ದೆನ್ ಸಮ್ ಹೈ ಲೆವೆಲ್ ಕ್ವಶನ್ಗಳು ನಿಮಗೆ ಸಿಗಬಹುದು. ಬಟ್ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಆಲ್ವೇಸ್ ಸೆಂಟ್ರಲ್ ಗೌರ್ಮೆಂಟಿನ ಪ್ಯಾಟರ್ನಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆ, ಎಲ್ಲಿ ಒಂದು KE ಎಕ್ಸಾಮಲ್ಲಿ, KE ನಡೆಸ್ತಕ್ಕಂತಹ ಯಾವುದೇ ಎಕ್ಸಾಮಲ್ಲಿ. ಓಕೆ, ಆ ಕಾರಣದಿಂದಾಗಿ ನೀವು ಈ ಕ್ಲಾಸ್ಗಳನ್ನು ಮಿಸ್ ಮಾಡ್ಕೊಳ್ಬೇಡಿ. ಸ್ಪೆಷಲಿ ಏನು ಅಂತಂದರೆ, ಈ KE ನಡೆಸ್ತಕ್ಕಂಥದ್ದು ಆ್ಯಂಡ್ ದೆನ್ ಸ್ಟೇಟ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮ್ ಇರಲಿ, ಮ್ಯಾಕ್ಸ್ ಅಂತಂದರೆ ನಿಮಗೆ ಲಾಸ್ಟ್ 4 ಮಂತಿನ ಕರೆಂಟ್ ಅಫೇರ್ಸ್ ಡೆಪ್ತಲ್ಲಿ ಕೇಳ್ತಾನೆ. ಲಾಸ್ಟ್ 4 ಮಂತಿನ ಕರೆಂಟ್ ಅಫೇರ್ಸ್ ಆ್ಯಂಡ್ ದೆನ್ ಲಾಸ್ಟ್ 8 to 10 ಮಂತ್ಸಿನ ಕರೆಂಟ್ ಅಫೇರ್ಸ್ ನಿಮಗೆ ಸ್ವಲ್ಪ ಮೀನ್ಸ್ ಜಾಸ್ತಿ ಇಂಪಾರ್ಟೆಂಟ್ ಇರಬೇಕು, ಆ ರೀತಿ ಇದು ಕೇಳ್ತಾರೆ ನಿಮಗೆ. ಓಕೆ, ಅದಕ್ಕೆ ನೀವು ಲಾಸ್ಟ್ 4 ಮಂತ್ಸದ್ದು ಈ ಡೈಲಿ ಕರೆಂಟ್ ಅಫೇರ್ಸನ್ನು ನೀವು ಫಾಲೋ ಮಾಡ್ತಾ ಹೋಗಿ ಅಂಟಿಲ್ ನಿಮ್ಮ ಆಗಸ್ಟ್ 2 ಯಾಕಂದರೆ ಎಕ್ಸಾಮ್ ಅಲ್ಲಿಗೆ ಇದೆ ನಿಮಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಳೆದ 2 ತಿಂಗಳ ಕರೆಂಟ್ ಅಫೇರ್ಸನ್ನು ಸಹ ನೀವು ಸ್ವಲ್ಪ ಡೆಪ್ತಾಗಿ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಅದನ್ನು ಹಿಂದಿನ ಮೀನ್ಸ್ ಲಾಸ್ಟ್ ಅಕ್ಟೋಬರಿಂದ ಏನು ಕರೆಂಟ್ ಅಫೇರ್ಸ್ ನಡೆದಿದೆ ಅಲ್ವಾ, ಆ ಎಲ್ಲ ಕರೆಂಟ್ ಅಫೇರ್ಸನ್ನು ಸುಮ್ಮನೆ ಲೈಕ್ ಹೇಗೆಂದರೆ ಒಂದು ರೀತಿ ರಿವೈಸ್ ಥರ ನೀವು 1 ಪಾಯಿಂಟ್ ಥರ ನೀವು ಓದ್ಕೊಂಡ್ರೆ ಒಳ್ಳೆಯದು ನಿಮಗೆ. ಓಕೆ, ಇದು ಸ್ಟೇಟ್ ಗೌರ್ಮೆಂಟಿನ ಆಸ್ಪಿರೆಂಟ್ಸ್ಗಳಿಗೆ ಆ್ಯಂಡ್ ನೆಕ್ಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಆಸ್ಪಿರೆಂಟ್ಸ್ಗಳಿಗೆ. ಆಲ್ರೆಡಿ ಆ್ಯಸ್ ಯೂಸ್ವಲ್ ಇದು ಹೇಗೆ ಅಂದರೆ ನಿಮಗೆ ಉಪಯೋಗ ಆಗೇ ಆಗುತ್ತೆ. ಅದಕ್ಕೆ ನೀವು ನೋಡ್ತಾ ಬನ್ನಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಟೇಟ್ ಗೌರ್ಮೆಂಟ್ ಆಸ್ಪಿರೆಂಟ್ಸ್ ಆಗಿದ್ದರೆ ಅವರಿಗೆ ಈ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸನ್ನು ರೆಫರ್ ಮಾಡಿ. ಓಕೆ, ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಭಾರತದ ಅಧ್ಯಕ್ಷತೆಯಲ್ಲಿ ಮೊದಲ ಬ್ರಿಕ್ಸ್ ಭ್ರಷ್ಟಾಚಾರ ವಿರೋಧಿ ಕಾರ್ಯ ಗುಂಪಿನ ಸಭೆಯನ್ನು ಎಲ್ಲಿ ಆಯೋಜಿಸಲಾಯಿತು ಅಂತ ಕೇಳಿದ್ದಾರೆ. ಜೈಪುರ್, ಪಾಟ್ನಾ, ಭೂಪಾಲ್ ಮತ್ತು ನವದೆಹಲಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗ್ಬೋದು? ಯಾವುದು ಅಂದರೆ ಇದಕ್ಕೆ ನವದೆಹಲಿ ಆನ್ಸರ್ ಆಗುತ್ತೆ. ಓಕೆ, ಯಾವುದು ಈ ಒಂದು ಬ್ರಿಕ್ಸ್ ಭ್ರಷ್ಟಾಚಾರಿ ವಿರೋಧಿ ಕಾರ್ಯ ಗುಂಪಿನ ಸಭೆ? ಬ್ರಿಕ್ಸ್ ಸಭೆ ಕೇಳಿಲ್ಲ. ಬ್ರಿಕ್ಸ್ ಸಭೆ ಅಂತ ನಿಮಗೆ ಏನಾದರೂ ಕೇಳಿದರೆ ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಇದು ಭಾರತದಲ್ಲಿ ನಡೀತದೆ ಈ ವರ್ಷ ಅಂತ ಹೇಳಬೇಕಾಗುತ್ತೆ. ಎಷ್ಟನೇ ಆವೃತ್ತಿ ಅಂತ ಕೇಳ್ತಾನೆ? 18ನೇ ಆವೃತ್ತಿ ಆಗಿತ್ತು. ವಿರಾಟ್ ಕೊಹ್ಲಿ. ಓಕೆ, ಅವ್ರ ಜರ್ಸಿ ನಂಬರ್. 18 ಈಸಿಯಾಗಿ ನೆನಪಿಟ್ಕೊಳ್ಬಹುದು. ಆ್ಯಂಡ್ ನೆಕ್ಸ್ಟ್ RCB ಕಪ್ ಗೆದ್ದಿರೋದು 18th ಒಂದು ಆವೃತ್ತಿ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಇವಾಗ ಕರೆಂಟ್ಲಿ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ DK ಶಿವಕುಮಾರ್ ಎಷ್ಟನೇ ಒಂದು ಚೀಫ್ ಮಿನಿಸ್ಟರ್? 18ನೇ ಚೀಫ್ ಮಿನಿಸ್ಟರ್. ಓಕೆ, ಅದನ್ನು ಸಹ ನೀವು ನೆನಪಿಟ್ಕೊಳ್ಬೋದು. ಲಿಂಕ್ ಮಾಡ್ಕೊಳ್ಳಿ, ನೆನಪಿಟ್ಕೊಳ್ಳಿ, ಈಸಿಯಾಗಿ ನೆನಪುಳಿತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿಮಗೆ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂದರೆ ದ ಫಸ್ಟ್ ಅಂತ ಮೆನ್ಷನ್ ಮಾಡಿದ್ದಾನೆ. ಮೊದಲ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲ ಮಹಿಳೆ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲ ಕರ್ನಾಟಕದ್ದು ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲ ಭಾರತದ್ದು ಅಂದರೆ ಇಂಪಾರ್ಟೆಂಟ್ ಆಗುತ್ತೆ, ಮೊದಲ ಜಗತ್ತಿಂದು ಅಂದರೆ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೇಳಲ್ಲ. ಓಕೆ, ಮ್ಯಾಕ್ಸ್ ನಿಮಗೇನು ಕೇಳಲ್ಲ. ಬಟ್ ಇದ್ರ ನಿಮಗೇನಾದರೂ ಇನ್ನು SSC CGL ಲೆವೆಲಲ್ಲಿ ತೊಗೊಂಡ್ರೆ ಇದರದ್ದು ನಿಮಗೆ ಥೀಮ್ ಕೇಳಬಹುದು. ಏನು? ಬಿಲ್ಡಿಂಗ್ ರೆಸಿಲಿಯನ್ಸ್, ಇನೋವೇಷನ್, ಕೋಆಪರೇಷನ್ ಆ್ಯಂಡ್ ಸಸ್ಟೈನಬಿಲಿಟಿ ಅಂತ ಹೇಳ್ತೀವಿ. ಸರ್ನ ಯಾವುದೇ ಒಂದು ಬ್ರಿಕ್ಸ್ನ ಒಂದು ಥೀಮ್ ಅಂತ ಹೇಳ್ತೀವಿ. ಸರ್ನ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೊನೆಗೊಳಿಸಲಾದ ಮಾವೇನ್ ಮಿಷನ್ ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸೇರಿದೆ ಅಂತ ಕೇಳಿದಾನೆ. ಯಾವುದೇ ಒಂದು ಮಾವೇನ್ ಅಂತಕ್ಕಂಥ ಒಂದು ಮಿಷನ್ ಯಾವ ಒಂದು ಬಾಹ್ಯಾಕಾಶ ಸಂಸ್ಥೆಗೆ ಇದು ಸೇರಿರಬಹುದು ಹೇಳ್ಬೋದಾ? ಓಕೆ, ಈ ಕ್ವಶನ್ಗಿಂತ ಹೋಗೋ ಈ ಕ್ವಶನ್ಗೆ ಕೆಲವೊಬ್ರು ಹೇಳ್ತಿದ್ರೆ ಸರ್ ಇದ್ರ ಜೊತೆ ಸ್ವಲ್ಪ GK ಸಹ ಮಿಕ್ಸ್ ಮಾಡಿ ಅಂತ. ಓಕೆ, ಮ್ಯಾಕ್ಸ್ ಎದಕ್ಕೆ ಇಂಪಾರ್ಟೆಂಟ್ ಇದೆ ಅಲ್ವಾ, ಯಾವುದು ಕೇಳ್ಬೋದಲ್ಲ ಅದನ್ನು ಮಾತ್ರ ನೋಡ್ತಾ ಹೋಗೋಣ, ಯಾವುದು ಕೇಳಲ್ಲ ಅಷ್ಟು ಇದೆ ಅಲ್ವಾ, ಅದನ್ನು ಜಸ್ಟ್ ಸಿಂಪಲಾಗಿ ನೋಡ್ತಾ ಹೋಗುವ. ಇಲ್ಲಿ ನಿಮಗೆ GKಯಲ್ಲಿ ಇಲ್ಲಿ ಏನು ಕೇಳ್ಬೋದು ಅಂದರೆ, ನಿಮಗೆ ಈ ಬ್ರಿಕ್ಸ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವಾಗ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗುತ್ತೆ 16 ಜೂನ್ 2009 ಇದು ಸ್ಥಾಪನೆ ಆಗಿದೆ ಅಂತ ಹೇಳಬಹುದಾಗುತ್ತೆ. ಯಾವಾಗ? 2009. ಓಕೆ, ಆ್ಯಂಡ್ ನೆಕ್ಸ್ಟ್ ಬ್ರಿಕ್ಸ್ನ ಒಂದು ಮುಖ್ಯ ಕಾರ್ಯಾಲಯ ಎಲ್ಲಿದೆ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥದ್ದು ಈ ಒಂದು ಶಾಂಘೈ ಅಂತ ಹೇಳ್ತೀವಿ, ಅಲ್ಲಿ ಚೀನಾದಲ್ಲಿ ಕಂಡುಬರುತ್ತೆ. ಓಕೆ, ಅದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ಓಕೆ ಈ ಕ್ವಶನ್ಗೆ ಯಾವುದಾಗ್ಬೋದು ಆನ್ಸರ್? ಇಸ್ರೋ, ನಾಸಾ, ಜಾಕ್ಸಾ ಮತ್ತು ಈ ಒಂದು ರೋಸ್ಕಾಸ್ಮೋಸ್ ಅಂತ ಹೇಳ್ತೀವಿ. ಸರ್ ಮೀನ್ಸ್ ಇದು ರೋಸ್ಕಾಸ್ಮೋಸ್ ಅನ್ನೋದು ಇದೊಂದು ರಷ್ಯಾದ ಒಂದು ಏಜೆನ್ಸಿ ಆಗಿದೆ.
ಓಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ಈ ಒಂದು ಅಮೆರಿಕದ ನಾಸಾ ಅಂತ ಹೇಳ್ತೀವಿ. ಯಾವುದು ಈ ಒಂದು ಮಾವೆನ್ ಮಿಷನ್ ಅನ್ನು ಕೊನೆಗೊಳಿಸಿರ್ತಕ್ಕಂಥ ಒಂದು ಬಾಹ್ಯಾಕಾಶ ಸಂಸ್ಥೆ, ದ್ಯಾಟ್ ಈಸ್ ಈ ಒಂದು ನಾಸಾ ಅಂತ ಹೇಳ್ತೀವಿ. ಓಕೆ, ಯಾವುದು ಈ ಒಂದು ಮಾವೆನ್ ನಾಸಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ? ಓಕೆ, ಸೊ ಫ್ರಮ್ ಪ್ರೈಮರಿಯಿಂದ ನೀವು ಆಚರಿಸ್ತಾ ಬರ್ತಾ ಇರ್ತೀರಾ. ಯಾವ ದಿನ? 5 ಜೂನ್ ಅಂದು. ಆ್ಯಂಡ್ ನೆಕ್ಸ್ಟ್ ಈ ಒಂದು 3 ಜೂನ್ಗೆ ನಾವು ಏನಂತ ಆಚರಣೆ ಮಾಡ್ತೀವಿ? ಈ ದಿನವನ್ನು ನಾವು ಬೈಸಿಕಲ್ ದಿನ ಅಂತ ಆಚರಣೆ ಮಾಡ್ತೀವಿ. 2 ಜೂನನ್ನು ನಾವು ಏನಂತ ಆಚರಣೆ ಮಾಡ್ತೀವಿ? ತೆಲಂಗಾಣ ಫಾರ್ಮೇಷನ್ ಡೇ ಅಂತ ಆಚರಣೆಯನ್ನು ಮಾಡ್ತೀವಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸುಭಾಷ್ ಕಶ್ಯಪ್ ಅವರು 97ನೇ ವಯಸ್ಸಿನಲ್ಲಿ ನಿಧನರಾದರು. ಅವರು ಯಾರಾಗಿದ್ರು ಅಂತ ಕೇಳಿದಾನೆ. ಏನಾಗಿದ್ರು ಇವರು? ವಿಜ್ಞಾನಿ, ರಾಜಕಾರಣಿ, ನಟ ಮತ್ತು ಪತ್ರಕರ್ತ. ಸೊ ಇಲ್ಲಿ ಕೆಲವೊಬ್ಬರು ಕನ್ಫ್ಯೂಷನ್ ಏನಾಗ್ತಾರೆ ಅಂದರೆ, ಮೀನ್ಸ್ ಸಮ್ ನ್ಯೂ ಅಸ್ಪಿರೆಂಟ್ಸ್ ಇಲ್ಲಿ ಡಾ ಅಂತ ಕೊಟ್ಟಿದ್ದಾನೆ, ಮೀನ್ಸ್ ಡಾಕ್ಟರ್ ಅಂತ ಮೆನ್ಷನ್ ಇದೆ. ಸೊ ಇಲ್ಲಿ ಏನಾದರೂ ಆಪ್ಷನ್ಗೆ ಡಾಕ್ಟರ್ ಆಗಿದ್ರು ಅಥವಾ ವೈದ್ಯರಾಗಿದ್ರು ಅಂತ ಕೇಳಿದ್ರೆ ಆಪ್ಷನ್ಗೆ ಟಿಕ್ ಮಾಡೋಕ್ಕೆ ಹೋಗಬೇಡಿ. ಮ್ಯಾಕ್ಸ್ ಆಪ್ಷನ್ ಏನಿರುತ್ತಲ್ವಾ, ಅದೊಂದು ರೀತಿ ಟ್ರ್ಯಾಪ್ ಆಗಿರುತ್ತೆ. ಓಕೆ, ಸೊ ಆ ಟ್ರ್ಯಾಪ್ಗೆ ಬೀಳಕ್ಕೆ ಹೋಗಬೇಡಿ. ಸೊ ಇಲ್ಲಿ ಏನಾಗಿದ್ದಾರೆ ಇವರು ಅಂತ, ಯಾರು? ಈ ಒಂದು ಸುಭಾಷ್ ಕಶ್ಯಪ್ ಅವರು. ಏನಾಗಿರ್ಬೋದು ಇವರು? ಹೇಳ್ಬೋದಾ? ಹೇಳಿ ನೋಡುವ. ಒಂದು ಸೆಕೆಂಡ್ ಗೆಸ್ ಮಾಡಿ ಆನ್ಸರ್ ಮಾಡ್ಬೋದು. ಸೊ ಇವರು ಒಬ್ಬ ರಾಜಕಾರಣಿ ಆಗಿದ್ರು. ಓಕೆ, ಏನಾಗಿದ್ರು ಅಂತ ಹೇಳ್ತೀವಿ? ಇವರು ಒಬ್ಬ ಪೊಲಿಟಿಷಿಯನ್ ಆಗಿದ್ರು ಅಂತ ಹೇಳ್ತೀವಿ. ಯಾರು? ಒಂದು ಡಾಕ್ಟರ್ ಸುಭಾಷ್ ಕಶ್ಯಪ್ ಅವರು. ಇವರು 97ನೇ ವಯಸ್ಸಲ್ಲಿ ನಿಧನರಾಗಿದ್ದಾರೆ. ಇವರು ಒಬ್ಬ ರಾಜಕಾರಣಿಯಾಗಿದ್ರು ಅಂತ ಹೇಳ್ತೇವೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್, ಇವರು ಒಂದು ಪುಸ್ತಕ ಸಹ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಹಮಾರಿ ಸಂಸದ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಹಮಾರಿ ಸಂಸದ್ ಆ್ಯಂಡ್ ಹಮಾರಾ ಸಂವಿಧಾನ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಹೆಸರನ್ನ ಯಾರು ಅಂದರೆ ಇದೇ ಸುಭಾಷ್ ಕಶ್ಯಪ್ ಅವರು. ಇದು ನಿಮಗೆ ಸ್ಟೇಟ್ ಎಕ್ಸಾಮಲ್ಲಿ ಕೇಳಲ್ಲ, ಮ್ಯಾಕ್ಸ್ ಕೇಳಲ್ಲ ನಿಮಗೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಸ್ಪೆಷಲಿ ಯಾವುದು ಅಂದರೆ SSC ಡಿಪಾರ್ಟ್ಮೆಂಟ್ನ ಎಕ್ಸಾಮ್. ಬಿಕಾಸ್ ಯಾಕಂದರೆ ಅವರಿಗೆ ಡೆತ್ ಆಗಿರ್ತಕ್ಕಂಥ ನ್ಯೂಸ್ಗಳ ಮೇಲೆ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಕೇಳ್ತಾನೆ SSCಯಲ್ಲಿ, ಮ್ಯಾಕ್ಸ್ ಫೋಕಸ್ ಮಾಡ್ತಾನೆ. ಓಕೆ, ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ಮೊದಲ ಪರಮಾಣು ತ್ಯಾಜ್ಯ ಪಾತ್ರೆಯನ್ನು ನ್ಯೂಕ್ಲಿಯರ್ ಡಸ್ಟ್ಬಿನ್ ಯಾವ ದೇಶದಲ್ಲಿ ನಿರ್ಮಿಸಲಾಗುವುದು ಅಂತ ಕೇಳಿದ್ದಾರೆ. ಯಾವ ದೇಶದಲ್ಲಿ ನಿರ್ಮಿಸಲಾಗುವುದು? ಭಾರತ, ಫಿನ್ಲ್ಯಾಂಡ್, ಜಪಾನ್ ಮತ್ತು ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಯಾವುದಾಗುತ್ತೆ? ಯಾವುದು ಅಂದರೆ ಸರ್, ದ್ಯಾಟ್ ಈಸ್ ಈ ಒಂದು ಫಿನ್ಲ್ಯಾಂಡ್ ದೇಶ ಸರ್. ಅದು ಖುಷಿಯಾಗಿರ್ತಕ್ಕಂಥ ದೇಶ ಸರ್. ಯಾವುದು? ಈ ಒಂದು ಫಿನ್ಲ್ಯಾಂಡ್ ದೇಶ ಅಂತ ಹೇಳ್ತೀವಿ. ಸೊ ಇದು ಏನು ಮಾಡಿದೆ? ವಿಶ್ವದ ಮೊದಲ ಪರಮಾಣು ತ್ಯಾಜ್ಯ ಪಾತ್ರೆಯನ್ನು ಇದು ನಿರ್ಮಿಸಿದೆ ಸರ್. ಏನಂತ ಹೇಳಿದ್ವಿ? ಒಂದು ನ್ಯೂಕ್ಲಿಯರ್ ಡಸ್ಟ್ಬಿನ್ ಇದು ನಿರ್ಮಿಸಿದೆ. ಯಾವುದು? ಒಂದು ಫಿನ್ಲ್ಯಾಂಡ್. ಯಾವುದು? ಫಿನ್ಲ್ಯಾಂಡ್. ಓಕೆ, ಆ್ಯಂಡ್ ನೆಕ್ಸ್ಟ್ ಈ ಒಂದು ಹೆಲ್ಸಂಗಿ ಎಲ್ಲಿ ಕಂಡುಬರುತ್ತೆ? ಸರ್, ಇದೆ ಫಿನ್ಲ್ಯಾಂಡಲ್ಲಿ ಕಂಡುಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವನ್ನು ಮೊದಲ ಬಾರಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಯಾವ ದೇಶ ಅದು? ಸೊ ಈ ಆನ್ಸರ್ ನೀವು ಐ ಥಿಂಕ್ ಗೆಸ್ ಮಾಡಿ ಹೇಳ್ಬೋದು ಅನ್ಸುತ್ತೆ. ಹೇಳ್ಬೋದಾ? ಯಾವುದಾಗುತ್ತೆ ಇದಕ್ಕೆ ಆನ್ಸರ್ ಅಂತ? ಆಪ್ಷನ್ನೇ ಕೊಟ್ಟಿದ್ದಾನೆ, ಆಸ್ಟ್ರಿಯಾ ಅಂತ ಕೊಟ್ಟಿದ್ದಾನೆ. ಆಸ್ಟ್ರಿಯಾ ಮೀನ್ಸ್ ಇದು ಎಲ್ಲಿದೆ ಅಂದರೆ ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ. ಸೊ ಯುರೋಪ್ದಲ್ಲಿ ಖಂಡದಲ್ಲಿ ಕಂಡುಬರುತ್ತೆ ಅಂದರೆ ಸಮ್ ಪವರ್ಫುಲ್ ನೇಷನ್ ಆಗಿರ್ಬೋದು ಇದು, ಅಲ್ವಾ? ಮೀನ್ಸ್ ಸಮ್ ವೆಲ್ದಿ ನೇಷನ್ ಆಗಿರ್ಬೋದು. ಓಕೆ, ಇದು ಆಲ್ರೆಡಿ ಆಯ್ಕೆ ಮಾಡಿರ್ತಾರೆ ವೆಲ್ದಿ ನೇಷನ್ಗಳೇನಾದರೂ ಇತ್ತು ಅಂತಂದರೆ. ಓಕೆ, ಆಪ್ಷನ್ ಎ ಆಗಲ್ಲ. ಆ್ಯಂಡ್ ನೆಕ್ಸ್ಟ್ ಜಿಂಬಾಬ್ವೆ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಪೋರ್ಚುಗಲ್ ಕೊಟ್ಟಿದ್ದಾನೆ. ಪೋರ್ಚುಗಲ್ ಮೀನ್ಸ್ ಇದು ಪೋರ್ಚುಗಲ್ ಸಹ ಆಗಿರುತ್ತೆ, ತೆಗೆದುಹಾಕ್ಬಿಡಿ. ಆ್ಯಂಡ್ ದೆನ್ ಕಿರ್ಗಿಸ್ತಾನ ಮತ್ತು ಜಿಂಬಾಬ್ವೆ ಇವೆರಡು ಉಳಿತು ಇವಾಗ. ಸೊ ಯಾವುದಾಗ್ಬೋದು ಇದರಲ್ಲಿ ಅಂತ? ಓಕೆ, ಇವಾಗ ಸ್ವಲ್ಪ ಯೋಚನೆ ಮಾಡ್ಬೋದಾ? ನಿಮ್ಮ ಮೈಂಡ್ಗೆ ಸ್ವಲ್ಪ ಕೆಲಸ ಕೊಡ್ಬೋದಾ ಯಾವುದಾಗುತ್ತೆ ಇದಕ್ಕೆ ಅಂತ? ಯಾವುದು ಅಂದರೆ ಅವಾಗೂ ಹೇಳಬೇಕಾಗುತ್ತೆ ಸರ್, ದ್ಯಾಟ್ಸ್ ಒಂದು ಕಿರ್ಗಿಸ್ತಾನ್ ಅಂತ ಹೇಳ್ತೀವಿ. ಈ ಕಿರ್ಗಿಸ್ತಾನ್ಗೆ ದ ಫಸ್ಟ್ ಟೈಮಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಆಯ್ಕೆ ಮಾಡಲಾಗಿದೆ. ಟೋಟಲಿ ಎಷ್ಟು ಜನ ಇದರಲ್ಲಿ ದ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ? 5 ಜನ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ. ಎಷ್ಟು ಜನ ತಾತ್ಕಾಲಿಕ ಮೆಂಬರ್ಸ್ ಆಗಿರ್ತಾರೆ 7 ವರ್ಷಕ್ಕೆ ಅಂತ ಕೇಳಿದ್ರೆ ಅವಾಗ ಹೇಳಬೇಕಾಗುತ್ತೆ ಸರ್, 10 ದೇಶಗಳು ತಾತ್ಕಾಲಿಕ ಮೆಂಬರ್ಗಳಾಗಿರ್ತಾರೆ ಇದರಲ್ಲಿ ಅಂತ ಹೇಳಬೇಕಾಗತ್ತೆ. ಸರಿನಾ? ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಮಾದರಿ ಗಡಿ ಗ್ರಾಮವೊಂದು ಗೊತ್ತುಪಡಿಸಲಾದ ಚುಮೂರ್ ಗ್ರಾಮ ಎಲ್ಲಿದೆ ಅಂತ ಕೇಳಿದಾನೆ. ಮಾದರಿ ಗಡಿ ಗ್ರಾಮ ಆಗಿದೆ ಅಂತ. ಸೊ ಆ ಒಂದು ಗ್ರಾಮದ ಹೆಸರು ಚುಮೂರ್ ಆಗಿದೆ. ಸೊ ಹಾಗಾದರೆ ಆ ಒಂದು ಚುಮೂರ್ ಗ್ರಾಮ ಎಲ್ಲಿ ಕಂಡುಬರುತ್ತೆ ಅಂತ? ಎಲ್ಲಿ ಬರಬಹುದು ಆ ಒಂದು ಚುಮೂರ್ ಅಂತಕ್ಕಂಥ ಗ್ರಾಮ? ಹೇಳ್ಬೋದಾ? ಎಲ್ಲಿ ಕಂಡುಬರ್ಬೋದು? ಅರುಣಾಚಲ್ ಪ್ರದೇಶ್, ಆಪ್ಷನ್ ಬಿ ಕೊಟ್ಟಿದ್ದಾನೆ ಲಡಾಖ್, ಆಪ್ಷನ್ ಸಿ ಕೊಟ್ಟಿದ್ದಾನೆ ಗುಜರಾತ್, ಆಪ್ಷನ್ ಡಿ ಕೊಟ್ಟಿದ್ದಾನೆ ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗ್ಬೋದು? ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಒಂದು ಲಡಾಖ್ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಲಡಾಖಲ್ಲಿ ಕಂಡುಬರುತ್ತೆ. ಯಾವುದು? ಈ ಒಂದು ಚುಮೂರ್ ಅಂತಕ್ಕಂಥ ಒಂದು ಹಳ್ಳಿ ಅಥವಾ ಈ ಒಂದು ಗ್ರಾಮ ಅಂತ ಹೇಳ್ತೀವಿ. ಇದು ಭಾರತ ಮೊದಲ ಮಾದರಿ ಗಡಿ ಗ್ರಾಮ ಅಂತ ಗೊತ್ತುಪಡಿಸಲಾಗಿದೆ. ಯಾವುದೇ ಒಂದು ಚುಮೂರ್ ಅಂತಕ್ಕಂಥದ್ದು. ಓಕೆ, ಯಾವುದೇ ಒಂದು ಚುಮೂರ್ ಅಂತಕ್ಕಂಥದ್ದು. ಅಂದರೆ ನೆಕ್ಸ್ಟ್ ಪ್ರಶ್ನೆ, 76ನೇ ವಯಸ್ಸಿನಲ್ಲಿ ನಿಧನರಾದ ಪಹ್ಲಾಜ್ ನಿಹಾಲಾನಿ ಯಾರಾಗಿದ್ರು ಅಂತ ಕೇಳಿದ್ದಾನೆ. ಹಾಗೆ ನಿಮ್ಮ SSC ಕ್ವಶನ್ ಇದು. ಓಕೆ, ಸೊ ಯಾರಾಗಿದ್ರು ಇವರು ಅಂತ? ಯಾರು? ಈ ಒಂದು ಪಹ್ಲಾಜ್ ನಿಹಾಲಾನಿ ಅವರು ಯಾರಾಗಿದ್ರು ಇವರು?
ಆಪ್ಷನ್ ಕೊಟ್ಟಿದ್ದಾನೆ, ವಿಜ್ಞಾನಿ, ನಟ, ಚಲನಚಿತ್ರ ನಿರ್ಮಾಪಕ, ಹಾಸ್ಯ ನಟ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಅವಾಗ ಹೇಳಬೇಕಾಗುತ್ತೆ, ದ್ಯಾಟ್ ಈಸ್ ಒಂದು ಚಲನಚಿತ್ರ ನಿರ್ಮಾಪಕ ಅಂತ ಹೇಳಬೇಕಾಗುತ್ತೆ. ಹೆಸರನ್ನ ಯಾರು ಅಂದರೆ ಒಂದು ಪಹಲಾಜ್ ನಿಹಾಲಾನಿ ಅವರು. ಇವರೊಬ್ಬರು ಚಲನಚಿತ್ರ ನಿರ್ಮಾಪಕರಾಗಿದ್ದರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿ ದೊಡ್ಡ ಸೌರಶಕ್ತಿ ಅಭಿವೃದ್ಧಿ ಮಾರುಕಟ್ಟೆಯಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಸೊ ಯಾವುದಾಗಿರ್ಬೋದು ಇದು ಅಂತ. ಯು ಎಸ್ ಎನ ಹಿಂದಿಕ್ಕಿದೆ ಅಂತೆ. ಸೊ ಯು ಎಸ್ ಎನ ಹಿಂದಿಕ್ಕಿರ್ತಕ್ಕಂಥ ಒಂದು ದೇಶ ಯಾವುದು? ಒಂದು ಸೋಲಾರಲ್ಲಿ ಯಾವುದು ಸರ್ ಇದು? ಸರ್ 43 ಡಿಗ್ರಿ ಸೆಲ್ಸಿಯಸ್ ಇತ್ತು ಸರ್ ನಮ್ಮ ನಾರ್ತ್ ಕರ್ನಾಟಕದಲ್ಲಿ. ಓಕೆ, ನಾವೇ ಇರ್ಬೋದನಾ ನಮ್ಮ ಭಾರತ? ಹೌದು, ನಾವೇ ಇದ್ದೀವಿ. ಸೊ ಯಾರು ಅಂತ ಹೇಳಿದ್ರಿ? ನಮ್ಮ ಭಾರತ ಅಂತ ಹೇಳ್ತೀವಿ. ಯಾವುದು? ಇತ್ತೀಚೆಗೆ ಯಾವ ದೇಶವು ಅಮೆರಿಕವನ್ನು ಹಿಂದಿಕ್ಕಿ ವಿಶ್ವದ 2ನೇ ಅತಿ ದೊಡ್ಡ ಸೌರಶಕ್ತಿ ಅಭಿವೃದ್ಧಿ ಮಾರುಕಟ್ಟೆಯಾಗಿದೆ ಅಂತ ಕೇಳಿದಾನೆ. ಯಾವುದು? ಭಾರತ ಅಂತ ಹೇಳ್ತೀವಿ. ಹಾಗಾದರೆ ಫಸ್ಟ್ ಯಾವುದಿದೆ ಸರ್? ಫಸ್ಟ್ ಈಸ್ ಚೀನಾ, ಸೆಕೆಂಡ್ ಈಸ್ ಭಾರತ, ಥರ್ಡ್ ಈಸ್ ಈ ಅಮೇರಿಕಾ ಅಂತ ಹೇಳ್ತೇವೆ. ಸರ್ ಏನಂತ ಹೇಳ್ತೀವಿ? ಒಂದು ಅಮೇರಿಕಾ ಅಂತ ಹೇಳ್ತೇವೆ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಪರೇಷನ್ ಡೆಲ್ಟಾ ಹಂಟ್ ಅನ್ನು ಪ್ರಾರಂಭಿಸಲಾಗಿದೆ ಅಂತ? ಯಾವುದು? ಡೆಲ್ಟಾ ಹಂಟ್ ಯಾವ ರಾಜ್ಯದಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿರಬಹುದು? ಹೇಳ್ಬೋದಾ? ಯಾವುದರಲ್ಲಿ? ಒಡಿಶಾ, ಗುಜರಾತ್, ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ಅಂತ ಹೇಳಿ. ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಈ ಗುಜರಾತ್ ಅಂತ ಹೇಳ್ತೀವಿ. ಸರ್ ಏನಂತ ಹೇಳ್ತೀವಿ? ಒಂದು ಗುಜರಾತ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಇದು ಆಲ್ಸೋ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಈ ಒಂದು ಡೆಲ್ಟಾ ಹಂಟನ್ನು ಆರಂಭ ಮಾಡಿದರು? ಏನು ಟೆರರಿಸ್ಟ್ಗಳ ವಿರುದ್ಧ ಇದನ್ನು ಆರಂಭ ಮಾಡಿದಾರಾ? ಇಲ್ಲ, ಮೈಗ್ರೆಂಟ್ಸ್ಗಳ ವಿರುದ್ಧ ಇದನ್ನು ಆರಂಭ ಮಾಡಿದ್ದಾರೆ. ಏನು ವಲಸೆ ಹೋಗ್ತಕ್ಕಂಥ ಆ್ಯಂಡ್ ವಲಸೆ ಬಂದಿರತಕ್ಕಂತಹ ವ್ಯಕ್ತಿಗಳು ಇರ್ತಾರಲ್ವ, ಅವರ ವಿರುದ್ಧ ಆರಂಭ ಮಾಡಿರ್ತಕ್ಕಂಥ ಒಂದು ಆಪರೇಷನ್ ಯಾವುದು ಅಂದರೆ ಈ ಒಂದು ಆಪರೇಷನ್ ಡೆಲ್ಟಾ ಹಂಟ್ ಅಂತ ಹೇಳ್ತೇವೆ. ಸರ್ ಯಾವುದಂತ ಹೇಳ್ತೀವಿ? ಒಂದು ಆಪರೇಷನ್ ಡೆಲ್ಟಾ ಹಂಟ್ ಅಂತ ಹೇಳ್ತೇವೆ. ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ರೀಸೆಂಟಾಗಿ ನಿಮಗೆ ಐ ಥಿಂಕ್ ಇನ್ NTPC ಎಕ್ಸಾಮಲ್ಲಿ ಆಪರೇಷನ್ ಕಗಾರ್ ಕೇಳಿದ್ದಾನೆ. ಓಕೆ, ಯಾವುದೋ ಆಪರೇಷನ್ ಕಗಾರ್, KAGAR. ಸೊ ವಾಟ್ ಇಸ್ ದಿಟ್ ಆಪರೇಷನ್ ಕಗಾರ್ ಅಂತ ಕೇಳಿದ್ದಾನೆ. ಅವಾಗ ನೀವೇನಂತ ಹೇಳಬೇಕಾಗಿದೆ? ಸರ್ ಏನಿಲ್ಲ ಸರ್, ಇದು ನಕ್ಸಲ್ಗಳ ವಿರುದ್ಧ ಹಮ್ಮಿಕೊಂಡಿರ್ತಕ್ಕಂಥ ಆ್ಯಂಡ್ ದೆನ್ ಆರಂಭಿಸಿರ್ತಕ್ಕಂಥ ಒಂದು ಆಪರೇಷನ್ ಆಗಿದೆ. ಯಾರು? ನಮ್ಮ ಛತ್ತೀಸ್ಗಢ ಹಾಗೆ ಈ ಒಂದು ತೆಲಂಗಾಣ ಸರ್ಕಾರ ಅಂತ ನೀವು ಹೇಳಬೇಕಾಗುತ್ತೆ. ಯಾಕೆಂದರೆ ಆ ಎರಡು ಗಡಿ ಭಾಗದಲ್ಲಿ ಅದನ್ನು ಆರಂಭ ಮಾಡಲಾಗಿತ್ತು. ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿರಿಯ ಭಾರತೀಯ ವಿದೇಶಾಂಗ ಸೇವೆ ಅಧಿಕಾರಿ ವಿಪುಲ್ ಅವರನ್ನು ಇತ್ತೀಚೆಗೆ ಯಾವ ದೇಶಕ್ಕೆ ಭಾರತದ ರಾಯಭಾರಿಯಾಗಿ ನೇಮಿಸಲಾಗಿದೆ ಅಂತ? ಸೊ ನಿಮ್ಮ ಸ್ಪೆಷಲಿ RRB ಎಕ್ಸಾಮ್ ಕ್ವಶನ್ ಇದು. ಓಕೆ, RRBಯಲ್ಲಿ ಜಾಸ್ತಿ ಕೇಳ್ತಾನೆ. ಸೊ ಈ ಒಂದು ರಾಯಭಾರಿಯ ಒಂದು ಪ್ರಶ್ನೆನ ಯಾವ ಒಂದು ದೇಶಕ್ಕೆ ಇವರನ್ನು ರಾಯಭಾರಿಯಾಗಿ ಮಾಡಲಾಗಿದೆ ಅಂತ? ಯಾರನ್ನು? ಈ ಒಂದು ವಿಪುಲ್ ಅವರನ್ನು. ವಿಪುಲ್ ಅವರು ಯಾವ ದೇಶಕ್ಕೆ ಹೋಗಿದ್ದಾರೆ ಸರ್? ಇವರು ಹೋಗಿರ್ತಕ್ಕಂಥದ್ದು ಈ ಒಂದು ಸೌದಿ ಅರೇಬಿಯಾಗೆ ಹೋಗಿದ್ದಾರೆ. ಓಕೆ, ಎಲ್ಲಿ ಅಂದರೆ ಈ ಒಂದು ಸೌದಿ ಅರೇಬಿಯಾಗೆ ಹೋಗಿದ್ದಾರೆ. ಯಾರು? ಅಧಿಕಾರಿ, IAFS ಅಧಿಕಾರಿಯಾಗಿರ್ತಕ್ಕಂಥ ವಿಪುಲ್ ಅವರು. ಓಕೆ, ಯಾರು ಅಂತ ಹೇಳ್ತೀವಿ? ವಿಪುಲ್ ಅವರು ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ RRBಗೆ ಎಸ್ಪೆಷಲಿ. ಓಕೆ, RRBಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ AI ಡೇಟಾ ಲ್ಯಾಬ್ ಅನ್ನು ಪ್ರಾರಂಭಿಸಿದ ಮೊದಲ ಖಾಸಗಿ ವಿಶ್ವವಿದ್ಯಾಲಯ ಯಾವುದು ಅಂತ? ಓಕೆ, ಸೊ ನೀವು ಸ್ಟೇಟಿಂದ ಸೆಂಟ್ರಲ್ವರೆಗೆ ಯಾವುದೇ ಎಕ್ಸಾಮ್ ತೊಗೊಳ್ಳಿ, ಇದು ಕ್ವಶನ್ ಬರುತ್ತೆ. ಓಕೆ, ಸೊ ಯಾವುದಾಗಿದೆ ಇದು ಅಂತ? ಇಂಡಿಯಾ AI ಡೇಟಾ ಲ್ಯಾಬ್ ಅನ್ನು ಪ್ರಾರಂಭಿಸಿರ್ತಕ್ಕಂಥ ಮೊದಲ ಖಾಸಗಿ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದ್ದಾನೆ. ಯಾವುದಾಗಿದೆ ಇಲ್ಲಿ ವಿಶ್ವವಿದ್ಯಾಲಯ? ಆಪ್ಷನ್ ಕೊಟ್ಟಿದ್ದಾನೆ ಚಂಡೀಗಢ ವಿಶ್ವವಿದ್ಯಾಲಯ, ಆಪ್ಷನ್ B ಕೊಟ್ಟಿದ್ದಾನೆ ಅಮಿಟಿ ಅಂತ ಕೊಟ್ಟಿದ್ದಾನೆ, ಆಪ್ಷನ್ C ಕೊಟ್ಟಿದ್ದಾನೆ ಜಿಂದಾಲ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ D ಕೊಟ್ಟಿದ್ದಾನೆ ಗಲ್ಗೋಟಿಯಾಸ್ ವಿಶ್ವವಿದ್ಯಾಲಯ ಅಂತ ಕೊಟ್ಟಿದ್ದಾನೆ. ಗಲ್ಗೋಟಿಯಾಸ್ ಕೇಳಿರ್ತೀರಾ? ಓಕೆ, ಹೆವಿ ಟ್ರೋಲ್ ಆಗಿಬಿಟ್ಟಿದ್ದು AI ಸಮಿಟಲ್ಲಿ. ಸೊ ಇದೆಲ್ಲ ಓಕೆ. ಆ್ಯಂಡ್ ನೆಕ್ಸ್ಟ್, ಸೊ ಹಾಗಾದರೆ ಇಲ್ಲಿ ಯಾವುದಾಗುತ್ತೆ ಸರಿಯಾದ ಉತ್ತರ ಅಂತ? ಓಕೆ, ಯಾವುದಾಗ್ಬೋದು? ಯಾವುದು ಅಂದರೆ ಅವಾಗ ನಾವು ಹೇಳಬೇಕಿದೆ ಸರ್, ದ್ಯಾಟ್ ಇಸ್ ಒಂದು ಚಂಡೀಗಢ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಓಕೆ, ಯಾವುದು? ಒಂದು ಚಂಡೀಗಢ ವಿಶ್ವವಿದ್ಯಾಲಯ AI ಡೇಟಾ ಲ್ಯಾಬನ್ನು ಪ್ರಾರಂಭಿಸಿರ್ತಕ್ಕಂಥ ಮೊದಲ ದೇಶದ ವಿಶ್ವವಿದ್ಯಾಲಯ ಆಗಿದೆ ಇದು. ಯಾವುದು? AI ಡೇಟಾ ಲ್ಯಾಬನ್ನು ಆರಂಭ ಮಾಡಿರ್ತಕ್ಕಂಥ ಒಂದು ನಮ್ಮ ಭಾರತದ ವಿಶ್ವವಿದ್ಯಾಲಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕಟ್ಟುಪಾಡುಗಳ ಗಂಭೀರ ಉಲ್ಲಂಘನೆ ಮತ್ತು ಆಡಳಿತ ವೈಫಲ್ಯಗಳ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಯು ಯಾವ ದೇಶದ ಸದಸ್ಯತ್ವವನ್ನು ರದ್ದುಗೊಳಿಸಿದೆ? ಸರಿ, ಎಷ್ಟಡೆ ನೋಡ್ಕೊಂಡಿದ್ವಿ ಇದನ್ನು? ಇಂಪಾರ್ಟೆಂಟ್ ಇದೆಯಾ? ಹೌದು, ಇಂಪಾರ್ಟೆಂಟ್ ಇದೆ, ಅದಕ್ಕೆ ಮತ್ತೆ ತೊಗೊಂಡಿದ್ದೀವಿ. ಯಾವುದು ಅಂದರೆ ಒಂದು ಕೆನಡಾ ದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ? ಯಾರು ಸರ್ ಇವರು? ಬಾಂಗ್ಲಾದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಖಲೀಲುರ್ ರೆಹಮಾನ್ ಅವರು ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಒಂದು ಕೋಇನ್ಸಿಡೆನ್ಸ್ ಏನಿದೆ ಗೊತ್ತಾ? ಮೀನ್ಸ್ ಸಮ್ ಫ್ಯಾನ್ಸಿ ನಂಬರ್ ಅಂತ ಹೇಳ್ತೀವಿ. 41 ಆ್ಯಂಡ್ ದೆನ್ 81. ಈ 41ನೇ ಅಧಿವೇಶನದ ಅಧ್ಯಕ್ಷತೆ ಹಾಗೆ 81ನೇ ಅಧಿವೇಶನದ ಅಧ್ಯಕ್ಷತೆ ಎರಡನ್ನೂ ಸಹ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ದೇಶ ಬಾಂಗ್ಲಾದೇಶ. ಓಕೆ, ಯಾವ ದೇಶ ಅಂತ ಹೇಳ್ತೀವಿ? ಬಾಂಗ್ಲಾದೇಶ ಅಂತ ಹೇಳ್ತೀವಿ. ಸರ್ ಇಲ್ಲಿ 81 ಇದೆ, ಇಲ್ಲಿ ಒಂದು ತೆಗೆದಾಕ್ಬಿಡಿ, 8 ಇಷ್ಟ ತೊಗೊಳ್ಳಿ, ಇದ್ರ ಮೇಲೆ ಏನಾದರೂ ಹೇಳ್ತೀರಾ? ಹೌದು, ಹೇಳೋಣ. 1953ರಲ್ಲಿ ಒಂದು 8ನೇ ಅಧಿವೇಶನ ನಡೀತದೆ. ಸೊ ಈ ಒಂದು ಅಧಿವೇಶನ ಎಲ್ಲಿ ನಡೀತದೆ? ನ್ಯೂಯಾರ್ಕಲ್ಲಿ ನಡೀತದೆ ಆ್ಯಸ್ ಯೂಶ್ವಲ್. ಸೊ ಈ ವರ್ಷ ಸಹ ನ್ಯೂಯಾರ್ಕಲ್ಲಿ ನಡೀತದೆ. ಎಲ್ಲಿದೆ? ಅಮೇರಿಕಾದಲ್ಲಿದೆ. ಸೊ ಈ ಒಂದು ಅಧಿವೇಶನದಲ್ಲಿ ನಮ್ಮ ಭಾರತೀಯ ಮಹಿಳೆ
ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು. ಯಾರು? ವಿಜಯಲಕ್ಷ್ಮಿ ಪಂಡಿತ್ ಅಂತ ಹೇಳ್ತೀವಿ. ಯಾರು? ವಿಜಯಲಕ್ಷ್ಮಿ ಪಂಡಿತ್ ಅವರು. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಈ UN ಅಧಿವೇಶನದಲ್ಲಿ, ಈ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂತ ಹೇಳಿದ್ರೆ ದ್ಯಾಟ್ ಈಸ್ ವಿಜಯಲಕ್ಷ್ಮಿ ಪಂಡಿತ್ ಅವರು. ಹಾಗೆ ರೀಸೆಂಟಾಗಿ ಹೋದ ವರ್ಷ ಒಬ್ಬರು ವಹಿಸ್ಕೊಂಡಿದ್ರಲ್ಲ, ಯಾರು? ಅನಾಲೆನಾ ಬೇರ್ಬ್ಯಾಕ್ ಅಂತ ಹೇಳ್ತೀವಿ. ಸೊ ಅವರು ಯಾವ ದೇಶದವರು? ಜರ್ಮನಿ ದೇಶದವರು. ಹಾಗಾದರೆ ಅವರು ಎಷ್ಟನೇ ಮಹಿಳೆ ಆಗಿದ್ರು ಅಂತ? ಅವರು 5ನೇ ಮಹಿಳೆ ಆಗಿದ್ರು. 5ನೇ ಮಹಿಳೆ ನಿಮಗೆ ಯಾವ ಎಕ್ಸಾಮಲ್ಲಿ ಕೇಳಲ್ಲ, ಭಾಳ ರೇರ್. ಬಟ್ ನಿಮ್ಮ ಲೈಕ್ SSC CGL ಆ್ಯಂಡ್ ದೆನ್ ಟೈರ್ 2 ಎಕ್ಸಾಮ್ ಯಾವುದಾಗುತ್ತಲ್ವ, ಸೊ ಆ ಒಂದು ಟೈರ್ 2 ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಓಕೆ, ಇಲ್ಲಿ ಆನ್ಸರ್ ಗೊತ್ತಾಯ್ತಾ? ಯಾವುದೋ ಒಂದು ಖಲೀಲುರ್ ರೆಹಮಾನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು DK ಶಿವಕುಮಾರ್ ಅವರನ್ನು ಇತ್ತೀಚೆಗೆ ಯಾವ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ನೇಮಿಸಲಾಗಿದೆ ಅಂತ. ಸೊ ನಮ್ಮ ಸ್ಟೇಟಲ್ಲಿ ಇದನ್ನು ಕ್ವಶನ್ ಕೇಳಲ್ಲ, ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಬರ್ಬೋದು ಮೇ ಬಿ. ಬಟ್ ನಮ್ಮ ಸ್ಟೇಟ್ಗೆ ಎಕ್ಸಾಮ್ಗೆ ಇದು ಕೇಳಲ್ಲ, ಬಿಕಾಸ್ ಯಾಕಂದರೆ ಎಲ್ರಿಗೂ ಸಹ ಗೊತ್ತಿರುತ್ತೆ ಅಲ್ವಾ. ಸೊ ಅವ್ರು ಬಂದ ನಂತರನೇ ಸೊ ಒಂದು 2 ದಿನಕ್ಕೆ PC ಕಾನ್ಫರ್ಮ್ ಆಗಿದೆ. ಮೇ ಬಿ ಸಮ್ ಸ್ಟ್ಯಾಟಿಕ್ಸ್ ಏನೋ ಇರ್ಬೋದು, ಆ್ಯಂಡ್ ದೆನ್ ಟ್ಯಾಕ್ಟಿಕ್ಸ್ ಏನೋ ಇರ್ಬೋದು, ಅವ್ರದ್ದು ಮಾಡಿದ್ದಾರೆ. ಆ್ಯಂಡ್ ದೆನ್ ಅವರು 18ನೇ ಮುಖ್ಯಮಂತ್ರಿ ಆಗಿದ್ದರು, ವಿರಾಟ್ ಕೊಹ್ಲಿ. ಓಕೆ, DK ಶಿವಕುಮಾರ್ ಯಾವ ರಾಜ್ಯ? ಕರ್ನಾಟಕ ರಾಜ್ಯ. ಬಟ್ ನೀವು ಇಲ್ಲಿ ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ, ಯಾವ ಆರ್ಟಿಕಲ್ ಅಡಿಯಲ್ಲಿ ಇವರನ್ನು ನೇಮಕ ಮಾಡಲಾಗ್ತದೆ ಅಂತ. 164ನೇ ಆರ್ಟಿಕಲ್ ಅಂತ ಹೇಳ್ತೀವಿ. ಯಾವುದು? 164ನೇ ಆರ್ಟಿಕಲ್ ಅಡಿಯಲ್ಲಿ ರಾಜ್ಯದ ಯಾವುದೇ ರಾಜ್ಯದ CM ಅನ್ನು ಆ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಮಂತ್ರಿಮಂಡಲವನ್ನು ಸಹ ಇದೇ ಒಂದು 164ನೇ ವಿಧಿ ಅಡಿಯಲ್ಲಿ ನೇಮಕ ಮಾಡಲಾಗ್ತದೆ. ಆ್ಯಂಡ್ ನೆಕ್ಸ್ಟ್ ತಮಿಳ್ನಾಡು ಯಾರಿದ್ದಾರೆ ಸರ್? ಯಾರು ಸರ್ ಇವರು? ವಿಜಯ್ ಜೋಸೆಫ್ ಅವರು ಇದ್ದಾರೆ. ಓಕೆ, ವಿಜಯ್ ಜೋಸೆಫ್ ಅವರು. ಆ್ಯಂಡ್ ನೆಕ್ಸ್ಟ್ ಕರ್ನಾಟಕದ DK ಶಿವಕುಮಾರ್. ತೆಲಂಗಾಣದ ಯಾರು ಅಂತಂದರೆ ದ್ಯಾಟ್ ಈಸ್ ಈ ರೇವಂತ್ ರೆಡ್ಡಿ ಅವರಿದ್ದಾರೆ. ಓಕೆ, ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ. ಸರ್ ಗೋವಾದು ಪ್ರಮೋದ್ ಸಾವಂತ್ ಅವರಿದ್ದಾರೆ. ಓಕೆ, ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಮೆಸಲಿನಾ ಬಿಷ್ಣೋಯ್ ಅನ್ನೋದು ಇದೊಂದು ಹಲ್ಲಿಯಾಗಿದೆ. ಆ್ಯಂಡ್ ದೆನ್ ಇದನ್ನು ಪತ್ತೆ ಹಚ್ಚಿರತಕ್ಕಂಥದ್ದು ಒಂದು ರಾಜಸ್ಥಾನ್ ರಾಜ್ಯದಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, CBSE ಅಧ್ಯಕ್ಷರಾಗಿ ಯಾರನ್ನು ಹೊಸದಾಗಿ ನೇಮಿಸಲಾಗಿದೆ ಅಂತ. ಯಾರನ್ನ ಅಂದರೆ ಸರ್ ದ್ಯಾಟ್ ಇಸ್ ಒಂದು ಲೋಖಂಡೆ ಪ್ರಶಾಂತ್ ಸೀತಾರಾಮ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು ಲೋಖಂಡೆ ಪ್ರಶಾಂತ್ ಸೀತಾರಾಮ್ ಅವರನ್ನು ನೇಮಕ ಮಾಡಲಾಗಿದೆ CBSEಯ ನೂತನ ಅಧ್ಯಕ್ಷರನ್ನಾಗಿ, ಮೀನ್ಸ್ ಚೇರ್ಮನ್ ಆಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನ್ಯಾಯಮೂರ್ತಿ ಮೀನಾಕ್ಷಿ ಮದನ್ ರಾಯ್ ಅವರು, ಇವರು ಪಾಟ್ನಾದ ಉಚ್ಚ ನ್ಯಾಯಾಲಯದ ನೂತನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ. ಯಾಕೆಂದರೆ ಇದನ್ನು ಆಲ್ರೆಡಿ ಎಸ್ಟರ್ಡೇ ಹೇಳಿದ್ದೀನಿ, ಸೊ ದ್ಯಾಟ್ಸ್ ವೈ ಫಾಸ್ಟಾಗಿ ಹೋಗ್ತಿದ್ದೇನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು 3 ಜೂನ್ 2026ರಂದು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ M ಕರುಣಾನಿಧಿ ಅವರ ಯಾವ ಜಯಂತಿಯನ್ನು ಆಚರಿಸಲಾಯಿತು? ಓಕೆ, ಇದು ಕ್ವಶನ್ ಬೇಡ, ಬಿಕಾಸ್ ಯಾಕಂದರೆ ಕೇಳಲ್ಲ, ಇದು ಡಮ್ಮಿ ಕ್ವಶನ್ ತೆಗೆದುಕೊಡಿ. ಆ್ಯಂಡ್ ನೆಕ್ಸ್ಟ್, ಈ ಒಂದು ಸಮುದ್ರ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಯಾವ ಮೈತ್ರಿಕೂಟವು ನೀರಿನೊಳಗೆ ಡ್ರೋನ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಯಾವುದಾಗಿರ್ಬೋದು ಇದು ಅಂತ ಹೇಳ್ಬೋದಾ? ಕ್ವಾಡ್, ಆಕಾಸ್, ನ್ಯಾಟೋ ಮತ್ತು ಈ ಒಂದು ಬ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾಗಿರ್ಬೋದು? ಇಂಪಾರ್ಟೆಂಟ್ ಆಗುತ್ತೆ ಇದು ಸಹ. ಹೇಳಿ ನೋಡುವ ಇದಕ್ಕೆ ಆನ್ಸರ್. ಇದಕ್ಕೆ ಗೆಸ್ ಮಾಡಿ ಹೇಳ್ಬೋದು ನೀವು. ಯಾವ್ದು ಸರ್ ಅದು ಅಂದರೆ ಈ ಒಂದು ಆಕಾಸ್ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಆಕಾಸ್ ಅಂತ ಹೇಳ್ತೀವಿ. ಒಂದು ಆಕಾಸ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಒಂದು ಮೈತ್ರಿಕೂಟ ಏನಿದೆ ಅಲ್ವಾ, ಇದು ನೀರಿನೊಳಗಿನ ಡ್ರೋನ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಓಕೆ, ಯಾವುದಂತ ಹೇಳ್ತೀವಿ? ಒಂದು ಆಕಾಸ್ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜೀವ್ ಕೃಷ್ಣ ಅವರನ್ನು ಯಾವ ರಾಜ್ಯದ ಪೂರ್ಣಾವಧಿ ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್ ಇದನ್ನು ಎಲ್ಲ ರಾಜ್ಯದ ನೆನ್ಪಿಟ್ಕೊಳ್ಬೇಕಾ? ಎಲ್ಲ ರಾಜ್ಯದಲ್ಲ, ನಾರ್ತಲ್ಲಿರ್ತಕ್ಕಂಥ ರಾಜ್ಯಗಳನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಬಿಕಾಸ್ ಯಾಕಂದರೆ ಈ ಸೆಂಟ್ರಲ್ ಗೌರ್ಮೆಂಟಿನ ಕ್ವಶನ್ ಪೇಪರ್ ಜಾಸ್ತಿ ಪ್ರಿಪೇರ್ ಸೆಟ್ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರಾಗಿರ್ತಾರೆ? ನಾರ್ತ್ ಅವರಾಗಿರ್ತಾರೆ. ಸೊ ಅವ್ರೇನು ತಿಳ್ಕೊಳ್ತಾರೆ? ಓಕೆ, ನಮ್ಮ ಕಡೆಯವರೇ ಆಗಲಿ ಬಿಡುಗರು ಅಂತ ಅವ್ರ ಕಡೆಯವ್ರದ್ದೇ ಕ್ವಶನ್ ಪಿಕ್ ಮಾಡ್ತಾರೆ, ಲೈಕ್ ಸ್ಟೇಟ್ ಗೌರ್ಮೆಂಟ್ ಕ್ವಶನ್ ಪಿಕ್ ಮಾಡಿದಾಗ. ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾವುದು ಅಂದರೆ ಈ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೇವೆ. ಯಾರು? ರಾಜೀವ್ ಕೃಷ್ಣ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ, ಮೀನ್ಸ್ ಒಂದು MSMEಗಳಿಗೆ ಮತ್ತು ಸಣ್ಣ ಡಿಜಿಟಲ್ ವ್ಯಾಪಾರಿಗಳು ಷೇರು ಮಾರುಕಟ್ಟೆಯಲ್ಲಿ ಪಟ್ಟಿಯಾಗಲು ಮತ್ತು ತಮ್ಮ ಬಂಡವಾಳವನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡಲು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸಹಯೋಗದೊಂದಿಗೆ ಪ್ರಾಜೆಕ್ಟ್ ಶಿಖರ. ಯಾವುದು? ಪ್ರಾಜೆಕ್ಟ್ ಶಿಖರ. ಅಲ್ಲಿ ಆಪರೇಷನ್ ಡೆಲ್ಟಾ, ಆಪರೇಷನ್ ಕಗಾರ್ ನೆನಪಿದೆಯಾ? ಸೊ ಲೈಕ್ ಇದು ಒಂದು ಆಪರೇಷನ್, ಇದು ಯಾವುದೋ ಪ್ರಾಜೆಕ್ಟ್ ಶಿಖರ, ಲೈಕ್ ಈ ರೀತಿ ಎಕ್ಸಾಕ್ಟ್ ವರ್ಡ್ಗಳು ನಿಮ್ಗೆ ಗೊತ್ತಿರಲಿ. ಸೊ ಇದನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ, ಯಾರು ಇದನ್ನು ಆರಂಭ ಮಾಡಿರ್ಬೋದು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಮಿಶೋ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮಿಶೋಲ್ಲಿ ನೀವು ಏನೇ ಆರ್ಡರ್ ಮಾಡುವಾಗ ಇನ್ನು ಮುಂದೆ ಈ ಕ್ವಶನ್ ನೆನ್ಪು ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಗಾಳಿಯಿಂದ ನೆಲಕ್ಕೆ ಅಪ್ಪಳಿಸುವ, ಗಾಳಿಯಿಂದ ನೆಲಕ್ಕೆ ಅಪ್ಪಳಿಸುವ ಏರ್ ಟು ಸರ್ಫೇಸ್ ಇದೆ. ಅದು ಏನಿದೆ? ಸರ್ಫೇಸ್ ಟು ಏರ್ ಅಲ್ಲ, ಏರ್ ಟು ಸರ್ಫೇಸ್ ಇದೆ. ಸೊ ಅಪ್ಪಳಿಸುವ ಸ್ವದೇಶಿ ಆ್ಯಂಟಿ ರೇಡಿಯೇಷನ್ ಕ್ಷಿಪಣಿ ರುದ್ರಂ 2 ಯಾವ ರಾಜ್ಯದಿಂದ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ ಅಂತ. ಸರ್ ಇದನ್ನು ಎಷ್ಟೇ ಹೇಳಿದ್ದೀರಾ? ಯಾವ ರಾಜ್ಯ? ಒಡಿಶಾ ರಾಜ್ಯ. ಯಾವ ಒಂದು ದ್ವೀಪ? ಸರ್ ಚಾಂಡೀಪುರ ದ್ವೀಪ. ಅದನ್ನು ಏನಂತ ಹೇಳ್ತೀವಿ ನಾವು ಇವಾಗ? ಅಬ್ದುಲ್ ಕಲಾಂ ದ್ವೀಪ ಅಂತ ಹೇಳ್ತೀವಿ. ಓಕೆ, ಯಾರು ಇದನ್ನು ಪರೀಕ್ಷೆ ಮಾಡಿದ್ದಾರೆ? DRDO ಹಾಗೆ ಇಂಡಿಯನ್ ನೇವಿ ಅಂತ ಹೇಳ್ತೀವಿ. ಯಾವ ಒಂದು ಯುದ್ಧ ವಿಮಾನದಿಂದ? ಸರ್ ಸುಖೋಯ್ ಯುದ್ಧ ವಿಮಾನದಿಂದ. ಸಿಂಪಲ್ ಇಷ್ಟೇ. ಆ್ಯಂಡ್ ನೆಕ್ಸ್ಟ್, ಭಾರತ ಮೊದಲ ಸ್ಥಳೀಯ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾದ ವಿಶೇಷ ಆರ್ಥಿಕ ವಲಯವನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾನೆ. ಭಾರತ ಮೊದಲ ನಗರ ಸ್ಥಳೀಯ ಸಂಸ್ಥೆಯಿಂದ, ಇಂಪಾರ್ಟೆಂಟ್, ನಗರ ಸ್ಥಳೀಯ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾದ
ಈ ಸ್ಪೆಷಲ್ ಎಕನಾಮಿಕ್ ಝೋನನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಅಂತ. ಓಕೆ, ಸೊ ಈ ಒಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಬಗ್ಗೆ ನಿಮ್ಗೆ ಫಿಕ್ಸ್ ಕೇಳ್ತಾನೆ, ಯಾಕಂದರೆ ಇದು ಬಂದಿರತಕ್ಕಂಥದ್ದು 2005ರಲ್ಲಿ ಇದು ಬಂದಿದೆ. ಬಟ್ ಇದ್ರ ಮೇಲೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ನಿಮ್ಗೆ ಆಲ್ಮೋಸ್ಟ್ ಬಂದಿದ್ದಾವೆ. ಯಾವ ರಾಜ್ಯ ಇರ್ಬೋದು, ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ ಇರ್ಬೋದು, ಯಾವುದು ಅಂದರೆ ಅದುವಾಗ ನಾವು ಹೇಳಬೇಕಿತ್ತು ಸರ್, ದ್ಯಾಟ್ ಇಸ್ ಒಂದು ಪುದುಚೇರಿ ಅಂತ ಹೇಳ್ತೀವಿ. ಹಾಗಾದರೆ ಪುದುಚೇರಿಯ ನೂತನ ಗವರ್ನರ್ ಯಾರಾಗಿದ್ದಾರೆ, ಗವರ್ನರ್ ಅಂತ ಸಿ ಎಮ್ ಯಾರಾಗಿದ್ದಾರೆ ಸರ್? ಸಿ ಎಮ್ ದ್ಯಾಟ್ ಈಸ್ ಈ ಎನ್ ರಂಗಸ್ವಾಮಿ ಅಂತ ಹೇಳ್ತೀವಿ. ಸೊ ಕಳೆದ ಬಾರಿನೂ ಸಹ ಅವರೇ ಇದ್ದರು, ಇವಾಗ ಸಹ ಅವರೇ ಆಗಿದ್ದಾರೆ. ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2 ಜೂನ್ 2026ರಂದು ತೆಲಂಗಾಣದ ಯಾವ ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾರೆ. ಎಷ್ಟನೇ ಒಂದು ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಗಿದೆ ಅಂತ. ಏನಿಲ್ಲ ಸರ್, 2014ರಲ್ಲೂ ಸ್ಥಾಪನೆ ಆಗಿದೆ. ಇವಾಗ ಎಷ್ಟಿದೆ, 2026 ಇದೆ. ಮೈನಸ್ ಮಾಡಿ ನಿಮಗೆ ಎಷ್ಟು ಬರುತ್ತೆ, 12 ಬರುತ್ತೆ. 12 ಆನ್ಸರ್. ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಈ ಕ್ಲಾಸಿನ ಕೊನೆಯ ಪ್ರಶ್ನೆ, ಹಾಗೆ ನಿಮ್ಮ ಹೋಮ್ವರ್ಕ್ ಪ್ರಶ್ನೆ, ಆಕ್ರಮಣಕ್ಕೆ ಬಲಿಯಾದ ಮುಗ್ಧ ಮಕ್ಕಳ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. 2 ಜೂನ್, 3 ಜೂನ್, 4 ಜೂನ್ ಮತ್ತು 5 ಜೂನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮಾಡಿ ಆನ್ಸರ್ನ ತಿಳಿಸಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸಿಲು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಸ್ಟೇಟ್ ಗೌರ್ಮೆಂಟ್ ಆಸ್ಪಿರೆಂಟ್ಸ್ಗೆ ಸೊ ಈ ಒಂದು ಕ್ಲಾಸ್ನ ಶೇರ್ ಮಾಡಿ. ಓಕೆ.